ನಮ್ಮ ಭಾರತ ದೇಶದ ಸಾಂಸ್ಕೃತಿಕ ಕಲೆ, ಸಾಹಿತ್ಯ, ಸಂಗೀತ ಬೆಳೆಸಬೇಕು. ಡಾಕ್ಟರ್ ತೇಜಸ್ವಿನಿ ನಾರಾಯಣ್ಕರ್. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಮ್ಮ ಭಾರತ ದೇಶದ ಸಾಂಸ್ಕೃತಿಕ ಕಲೆ, ಸಾಹಿತ್ಯ, ಸಂಗೀತ ಕಲೆ ಮತ್ತು ಜಾನಪದ ಕಲಾವಿದರನ್ನ ಗುರುತಿಸುವ ಉದ್ದೇಶದಿಂದ ತಾಲೂಕಿನ ಕಾಲೇಜಿನ ವಿದ್ಯಾರ್ಥಿಗಳು ತಾಲೂಕು ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಂತರ ಜಿಲ್ಲಾ ಮಟ್ಟದ ಹಾಗೂ ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸುವಂತಾಗಲಿ ಎಂದು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಕಾಲೇಜಿನ ಉಪನಿರ್ದೇಶಕರಾದ ಡಾಕ್ಟರ್ ತೇಜಸ್ವಿನಿ ನಾರಾಯಣ್ಕರ್ ಅವರು ಕರೆ ನೀಡಿದರು. ಅವರು ಧಾರವಾಡ ನಗರದ ಉಪನಿರ್ದೇಶಕರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ ಹಾಗೂ ನಿಡುವನಿ ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಸಾಂಸ್ಕೃತಿಕ ಸ್ಪರ್ಧೆಗಳ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಪವನ ಶಿಕ್ಷಣ ಸಮೂಹ ಸಂಸ್ಥೆ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯರಾದ ರತ್ನಾ ಪಾಟೀಲ್ ರವರು ಮಾತನಾಡಿ, ಪ್ರೀತಿ ವಿದ್ಯಾರ್ಥಿಗಳ ಹೃದಯದಲ್ಲಿ ಇರುವ ಸಂಗೀತ ಕಲೆ ಮತ್ತು ಜಾನಪದ ಕಲಾವಿದರನ್ನ ಗುರುತಿಸಿ ಪ್ರತಿಭೆಗಳಿಗೆ ಸರಿಯಾಗಿ ಮಾರ್ಗದರ್ಶನ ನೀಡುವಂತಹ ಸ್ಪರ್ಧೆಗಳು ನಡೆಯಬೇಕು ಎಂದು ತಿಳಿಸಿದರು. ಪ್ರೊಫೆಸರ್ ಡಿಎಂ ನಿಡವನಿ ರವರು ಮಾತನಾಡಿ, ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಮನೋಭಾವನೆಯನ್ನ ಬೆಳೆಸಿಕೊಳ್ಳಿ ಮತ್ತು ಬದುಕಿನಲ್ಲಿ ಸಾಧಿಸಿ ತೋರಿಸಬೇಕು ಎಂದು ಹೇಳಿದರು. ನಿಡವನಿ ಶಿಕ್ಷಣ ಸಮೂಹ ಸಂಸ್ಥೆ ಅಧ್ಯಕ್ಷರಾದ ಪ್ರಭಾ ನಿಡವನಿ ರವರು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಪ್ರಾಚಾರ್ಯರು, ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದಕ್ಕಾಗಿ ಅಭಿನಂದನೆಗಳನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸೈಯದ್ ಫಯಾಜ್ ಅಹಮದ್, ರಂಗನಾಥ್ ರಂಗನ್ನವರ್, ಚಂದ್ರಶೇಖರ್ ಕುಂಬಾರ್, ಮಹಾನಗರ ಪಾಲಿಕೆ ಸದಸ್ಯರಾದ ಚಂದ್ರಕಲಾ ಕೊಟಬಾಗಿ, ಪ್ರಾಚಾರ್ಯರಾದ ನಾಗವೇಣಿ ಮಲ್ಲಾಪುರ್ ಉಪಸ್ಥಿತರಿದ್ದರು. ಪ್ರೊಫೆಸರ್ ಭಾವನಾ ಶಿಂಗ್ಲಿರವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಪ್ರೊಫೆಸರ್ ಅನುಪಮಾ ಬುಕ್ಕೇಬಾಗ್ರವರು ಸ್ವಾಗತಿಸಿದರು. ಪ್ರೊಫೆಸರ್ ಪದ್ಮಿನಿ ಜಿಎಂ ಪ್ರಾರ್ಥಿಸಿದರು. ಪ್ರಾಚಾರ್ಯರಾದ ತೇಜಸ್ವಿನಿ ಶಿವಾನಂದ್ ವಂದಾರ್ಪಣೆ ಮಾಡಿದರು. ಆಡಳಿತ ಸಿಬ್ಬಂದಿ ಸದಸ್ಯರು ಮತ್ತು 13 ಕಾಲೇಜಿನ 100 ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇದು ನಿನ್ನೆಯ ವಿದ್ಯೆ ಅಲ್ಲ. ಇದು ಸುಮಾರು ಶತಮಾನಗಳಿಂದ, ಬಹಳ ಹಿಂದಿನ ಕಾಲದಿಂದ ಬಂದಿರುವಂತಹ ಒಂದು ವಿದ್ಯೆ, ಒಂದು ಸಾಧನೆ ಅಂತ ಹೇಳ್ಬೋದು. ನಮ್ಮ ಇತಿಹಾಸದ ಪುಟಗಳಲ್ಲಿ ತೆಗೆದು ನೋಡಿದಾಗ 4 ವೇದಗಳು ಕಂಡು ಬರ್ತವೆ. ಬಹುಶಃ ನಿಮಗೆ ಎಲ್ಲರಿಗೂ ಗೊತ್ತಿರಬಹುದು, 10th ತನಕ ನೀವು ಇತಿಹಾಸವನ್ನು ಓದಿದ್ದೀರಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಹೇಳಿ 4 ವೇದಗಳ ಇತಿಹಾಸ ನಮ್ಮ ಪ್ರಾಚೀನ ಕಾಲದಲ್ಲಿ ಕಂಡು ಬರ್ತವೆ. ಅದರಲ್ಲಿ ಸಾಮವೇದ ಅಂತ ಏನಿದೆ ಅಲ್ಲ, ಅಲ್ಲಿ ಸಂಗೀತದ ಪ್ರಸ್ತಾವನೆ ಆಗಿರೋದನ್ನ ನಾವು ನೋಡ್ತೀವಿ. ಯಾವ ರಾಗ ಹೆಂಗೆ ಉಂಟು ಮತ್ತೆ ಸಂಗೀತ ಹೆಂಗೆ ಬೆಳೀತು, ಹೆಂಗೆ ಉತ್ಪನ್ನ ಆಯಿತು ಅನ್ನೋದು ಸಾಮವೇದದಲ್ಲಿ ನಾವು ಕಾಣ್ತೀವಿ. ಅಂದ್ರೆ ಇದು ಸಂಸ್ಕೃತಿ ಅಥವಾ ಎಲ್ಲ ಕಲೆಗಳು ಏನಿದಾವಲ್ಲ, ಅದು ಇವತ್ತು ನಿನ್ನೆದಲ್ಲ. ನಮ್ಮ ಭಾರತ ದೇಶದಲ್ಲಿ ಪ್ರಾಚೀನ ಕಾಲದಿಂದಲೂ ಬಂದಿರುವಂತಹ ಕಲೆಗಳು, ವಿದ್ಯೆಗಳು ಅಂತ ಹೇಳ್ಬೋದು. ಅದೇ ತರಹ ಭಾಷಣ ಕೂಡ, ಅದು ಕೂಡ ಪ್ರಾಚೀನ ಯುಗದಿಂದ ಬಂದಿದ್ದರೆ ಅನೇಕ ಒಳ್ಳೆಯ ಭಾಷಣಗಳು ನಾವು ಇತಿಹಾಸದಲ್ಲಿ ನೋಡಿದ ಹಾಗೆ ಒಳ್ಳೆಯ ಭಾಷಣಗಳು ಮುಂದಿನ ಎಷ್ಟೋ ಅನಾಹುತಗಳನ್ನ ತಡೆದಿದ್ದನ್ನ ನಾವು ನೋಡ್ತೀವಿ. ಹಾಗಾಗಿ ಇದು ಒಂದು ಈಗಿನ ಕಾಲದಲ್ಲಿ ಒಂದು ಮೊಬೈಲ್ ಮತ್ತು ವಾಟ್ಸಾಪ್, ಇನ್ಸ್ಟಾಗ್ರಾಮ್ ಇರುವಂತಹ ಈ ಒಂದು ಯುಗದಲ್ಲಿ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೇಕು ಈಗಿನ ಜನರೇಷನ್ಗೆ ಅಂತ ನಾನು ಅನ್ಕೋತೀನಿ. ಅದಕ್ಕಾಗಿ ಸರ್ಕಾರ ಎಷ್ಟೊಂದು ಎಲ್ಲ ಖರ್ಚು ಮಾಡಿ ಈ ಕಾರ್ಯಕ್ರಮಗಳನ್ನು ಇಡ್ತಾ ಇದೆ. ಮೊದಲು ನಾವು ತಾಲೂಕಾ ಲೆವೆಲ್ನಲ್ಲಿ, ನಂತರ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ, ತದನಂತರ ಡಿವಿಷನಲ್ ಲೆವೆಲ್ನಲ್ಲಿ, ನೆಕ್ಸ್ಟ್ ಸ್ಟೇಟ್ ಲೆವೆಲ್ನಲ್ಲಿ, ಮತ್ತೆ ನ್ಯಾಷನಲ್ ಲೆವೆಲ್ನಲ್ಲಿ ಈ ಥರ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಇದು ಒಂದು ನಿಮಗೆಲ್ಲರಿಗೂ ಯಾರು ಸಂಗೀತಗಾರರಿದ್ದಾರೆ, ಸಂಗೀತಗಾರರಾಗಲಿಕ್ಕೆ ಅಥವಾ ಹಾಡುಗಾರರಾಗಲಿಕ್ಕೆ, ಒಳ್ಳೆಯ ಭಾಷಣಕಾರರಾಗಲಿಕ್ಕೆ, ಒಳ್ಳೆಯ ಬರಹಗಾರರಾಗಲಿಕ್ಕೆ ಇದು ಒಂದು ಸಣ್ಣ ವೇದಿಕೆ. ದೊಡ್ಡ ಸಂಗೀತಗಾರರು ಮತ್ತು ಹಾಡುಗಾರರು ಹುಟ್ಕೊಂಡಿದ್ದು ನಾವು ನೋಡ್ತಾ ಇದ್ದೀವಿ. ಮೊದಲು ನಾವು 2023ಕ್ಕಿಂತ ಮುಂಚೆ ನಾವೇನ್ ಮಾಡ್ತಿದ್ವಿ, ಮಾನ್ಯ ಸುರೇಶ್ ಸರ್ ಅವರು ಬಂದ್ಮೇಲೆ 2023ರಿಂದ ನಾವು ತಾಲೂಕಾ ಲೆವೆಲ್ನಲ್ಲಿ ಈ ಫಂಕ್ಷನ್ ಅನ್ನು ಮಾಡಿ, ಈ ಒಂದು ಕಾರ್ಯಕ್ರಮವನ್ನು ಮಾಡಿ, ಇಲ್ಲಿ ಯಾರು ಪ್ರಥಮ ಬರ್ತಾರೋ ಅಲ್ಲಿ ಅವರನ್ನ ತೆಗೆದುಕೊಂಡು ಪಿಕ್ ಮಾಡಿಕೊಂಡು ಪ್ರಥಮ ಬಂದವ್ರನ್ನಷ್ಟೇ ತಗೊಂಡು ನಾವೇನ್ ಮಾಡ್ತೀವಿ, ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಮಾಡ್ತಾ ಇದ್ದೀವಿ. ಹೀಗಾಗಿ ಸುಮಾರು 2 ವರ್ಷಗಳಿಂದ ಇದು 3ನೇ ವರ್ಷ ನಾವು ಈ ತರ
ತಾಲೂಕು ಲೆವೆಲ್ ಕಾಂಪಿಟೇಷನ್ ಮಾಡಿ ಡಿಸ್ಟ್ರಿಕ್ಟ್ ಲೆವೆಲ್ ಮಾಡ್ತಾ ಇರೋದು. ಬಹಳ ನೀಟಾಗಿ ಎಲ್ಲರೂ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಎಲ್ಲರಿಗೂ ಕೂಡ ಇಲಾಖೆ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದೇ ರೀತಿ ಈ ಕಾಲೇಜಿನ ಆಡಳಿತ ವರ್ಗಗಳಿಗೂ ಮತ್ತೆ ಇಲ್ಲಿರುವಂತಹ ಉಪನ್ಯಾಸಕರಿಗೂ ಇಲ್ಲಿರುವ ಮಕ್ಕಳು ಅತ್ಯಂತ ವ್ಯವಸ್ಥಿತವಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಎಷ್ಟು ಚೆನ್ನಾಗಿ ನೀವು ಎಲ್ಲಾ ಫಂಕ್ಷನ್ ಅನ್ನು ಅರೇಂಜ್ ಮಾಡಿ ಕಾಂಪಿಟಿಷನ್ ಅನ್ನು ಅರೇಂಜ್ ಮಾಡಿ ಇಷ್ಟು ಚೆನ್ನಾಗಿ ನಾಗವಾಡಿ ಮತ್ತೆ ತೇಜಸ್ವಿನಿ ಅವರು ಬಂದಿದ್ರು ಮೀಟಿಂಗಿಗೆ. ನಾವು ಫಸ್ಟ್ ಟೈಮ್ ಮಾಡ್ತಾ ಇದೀವಿ ಇದನ್ನು ಹೊಸ ಕಾಲೇಜ್, ಹೀಗೇನೆ ಹೇಳಿದ್ರೆ ಆಯ್ತು ಎಷ್ಟು ಸಾಧ್ಯ ಇರ್ತದೆ ಅಷ್ಟು ಮಾಡ್ರಿ ಅಂತ ನಾನು ಅಂದಿದ್ದೆ. ಆದ್ರೆ ಬಿಯಾಂಡ್ ಎಕ್ಸ್ಪೆಕ್ಟೇಷನ್ ಎಲ್ಲಾ ತಯಾರಿಯನ್ನ ಮಾಡ್ಕೊಂಡು ಅತ್ಯಂತ ನೀಟಾಗಿ ಈ ಕಾರ್ಯಕ್ರಮವನ್ನು ಮಾಡಿಕೊಡ್ತಾ ಇದ್ದೀರಿ. ಅದಕ್ಕಾಗಿ ನಿಮಗೆ ಇಲಾಖೆ ಪರವಾಗಿ ಮಕ್ಕಳು ಯಾವತ್ತು ನೀವು ಇದು ಏನಂತ ತಿಳ್ಕೋಬೇಕು, ಸೀರಿಯಸ್ ಆಗಿ ಒಂದು ಒಳ್ಳೆ ವೇದಿಕೆ ಅಂತ ತಿಳ್ಕೊಂಡು ನಮ್ಮ ಧಾರವಾಡ ಜಿಲ್ಲೆಯನ್ನ ನೀವು ನ್ಯಾಷನಲ್ ಲೆವೆಲ್ ತೆಗೆದುಕೊಂಡು ಹೋಗುವ ಹಾಗೆ ನೀವು ಸೀರಿಯಸ್ ಆಗಿ ಒಂದು ಪ್ರಯತ್ನ ಮಾಡಿ ಇದರಲ್ಲಿ ಜಯ ಗಳಿಸಿದೆ ಅಂತ ಎಲ್ಲರಿಗೂ ಶುಭಾಶಯ ಹೇಳ್ತಾ ನಾನು ಮಾತಾಡ್ತೀನಿ. ಕಾರ್ಯಕ್ರಮದ ಬಗ್ಗೆ ಮೇಡಮ್ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರು. ತೇಜಸ್ವಿನಿ ಮೇಡಮ್ ಅವರು ಯಾವ ತರ ಕಾರ್ಯಕ್ರಮ ಇರ್ತಾವ, ಮೊದಲ ಹೆಂಗಿದ್ವು, ಈಗ ಯಾವ ಟೈಪ್ ಐತಿ, ಎಲ್ಲಾ ಕಾಲೇಜ್ಗಳು ಒಂದೇ ಸೈಡ್ ಸೇರಿಸಿ ಮಾಡಿದ ಕಾರ್ಯಕ್ರಮ ಹೆಂಗಾಗ್ತಿತ್ತು, ತಾಲೂಕ್ ಲೆವೆಲ್ ಒಳಗ ಮಾಡಿದ್ರೆ ಹೆಂಗಾಗ್ತೈತಿ ಅನ್ನೋದ್ರ ಬಗ್ಗೆ ಬಹಳ ಚಂದ ಹೇಳಿದ್ರು ಮೇಡಮ್ ಅವರು. ಈ ತರ ಮಾಡೋದ್ರಿಂದ ಏನಾಗ್ತೈತಿ, ಎಲ್ಲಾ ಮಕ್ಕಳಿಗೂ ಒಂದು ಸ್ಪೇಸ್ ಕಲೆ ಸಿಗ್ತೈತಿ. ಈ ಎಲ್ಲಾ ಕಲೆಗಳು ಇರ್ತಾವ ಮಕ್ಕಳಲ್ಲಿ, ಆದ್ರೆ ತೋರಿಸ್ಕೊಳ್ಳೋದಿಲ್ಲ. ಈ ತರ ಒಂದು ವೇದಿಕೆ ಸಿಗೋದ್ರಿಂದ ಏನಾಗ್ತೈತಿ, ಒಂದು ಮಕ್ಕಳಿಗೆ ಅವಕಾಶ ಸಿಗ್ತೈತೆ. ಅಷ್ಟಲ್ಲದೆ ಈ ಮೇಡಮ್ ಪ್ರಭಾ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ, ಇವ್ರು ಇಂಥ ಒಂದು ಸಂಸ್ಥೆಗಳನ್ನು ಒಂದು ದೊಡ್ಡ ಮಟ್ಟದೊಳಗೆ ತೊಗೊಂಡ್ಬಂದಾರೆ. ಇಂಥ 3 ಸಂಸ್ಥೆ ಇದಾವು ನಿರ್ವಹಣೆ ಕಾಲೇಜ್ ಅಂತ ಹೇಳಿ ಧಾರವಾಡದೊಳಗ. ಅವ್ರಿಗೂ ಕೂಡ ಇಂಥ 10 ಹಲವಾರು ಕಾಲೇಜುಗಳನ್ನ ಸ್ಥಾಪನೆ ಮಾಡುವಂತ ಒಂದು ಅವಕಾಶ ಇನ್ನೂ ದೇವರಿಗೆ ಹೆಚ್ಚಿಸ್ಲಿ ಅಂತೇಳಿ ದೇವರಲ್ಲಿ ಕೇಳ್ಕೊಳ್ತೇನೆ. ನನಗೆ ಈ ಒಂದು ಅಧ್ಯಕ್ಷ ಕೆತ್ತಿಕೆ ಸ್ಥಾನವನ್ನು ಕೊಟ್ಟು ಸನ್ಮಾನ ಮಾಡೋದಕ್ಕಾಗಿ ನಿರ್ವಹಣೆ ಕಾಲೇಜಿನ ಎಲ್ಲ ಶಿಕ್ಷಕ ಶಿಕ್ಷಕ ಸಿಬ್ಬಂದಿಯವರಿಗೂ ಅಭಿನಂದಿಸಿ ನನಗೊಂದೆರಡು ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರನ್ನು ಅಭಿನಂದಿಸಿ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ನಮಸ್ಕಾರ. ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಬೆಳೆಸ್ಬೇಕಂತಂದ್ರೆ ಸಂಸ್ಕೃತಿ ನಮ್ಮ ಎದೆಯೊಳಗಿರ್ಬೇಕು. ನಾನು ಯಾವಾಗ್ಲೂ ಹೇಳೋದೊಂದು, ಬರೀ ಓದಿನ ಹಿಂದೆ ಹೋಗ್ಬೇಡ್ರಿ. ಯಾವಾಗ ನೀವು ಇಂಥ ಒಂದು ಕಾರ್ಯಕ್ರಮಗಳು, ಇಂಥ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ನಿಮ್ಮನ್ನ ನೀವು ತೊಡಗಿಸ್ಕೊಂಡಾಗ ಒಂದು ಅಲೈನ್ಮೆಂಟ್ ಅಂತ ಆಗತ್ತೆ. ಫೋಕಸ್ಡ್ ಇರ್ತೀರ. ಅದ್ರ ಜೊತೆಗೆ ಮುಂಚೆನೆ ಹೇಳಿದ್ರು ಗುರುದೇವ ಪರಬ್ರಹ್ಮ ಗುರು ಸಾಕ್ಷಾತ್. ಆತರ ಗುರುವಿನ ಒಂದು ಕಲ್ಪನೆ, ಗುರುವಿನ ಒಂದು ಭಾವನೆ ಮತ್ತು ಅವರಿಗೆ ಕೊಡುವಂತ ಗೌರವ ಶುರುವಾಗುವುದೇ ಇಂಥ ಒಂದು ಕಾರ್ಯಕ್ರಮಗಳು, ಇಂಥ ಒಂದು ಭಾವನೆ, ಇಂಥ ಒಂದು ಸ್ಪರ್ಧೆ ಅವರು ನಿಮ್ಮಲ್ಲಿ ಇರುವಂತಹ ಪ್ರತಿಭೆಯನ್ನ ನೀವು ಹೊರಗಾಕ್ಬೇಕಂದ್ರೆ ಆ ಗುರುವಿನ ಭಾವನೆ ನಿಮ್ಮ ಒಳಗೆ ಹುಟ್ಟು ಹಾಕಿರುತ್ತೆ. ಅದರಿಂದ ಮಾತ್ರ ಈಗಿನ ಸಮಾಜದೊಳಗೆ ನಿಮಗೆ ಒಂದು ಸರಿಯಾದ ಒಂದು ಮಾರ್ಗದರ್ಶನ ಎಂದು ನಿಮ್ಮನ್ನು ನೀವು ಒಂದು ತೋರಿಸಲಿಕ್ಕೆ, ನಿಮ್ಮನ್ನು ನೀವು ಪ್ರೆಸೆಂಟ್ ಮಾಡಲಿಕ್ಕೆ, ನಿಮ್ಮನ್ನು ಒಂದು ಶೋಕೇಶ್ ಯುವರ್ ಪರ್ಸನಾಲಿಟಿ, ಹೌ ಟು ಶೋಕೇಶ್ ಯುವರ್ ಪರ್ಸನಾಲಿಟಿ ವೆನ್ ಯು ಆರ್ taking part in this kind of events. So ಈ ತರದ ಸಾಧ್ಯತೆಗಳು ಇದೊಂದು ಭಾವನೆ ಮಾತ್ರ ಇರೋದ್ರಿಂದ ಸೊ ಎಲ್ಲರಿಗೆ ನಾನು ಅಭಿನಂದಿಸ್ತೇನೆ. ಯಾಕಂದ್ರೆ ಇದು ಎಲ್ಲರೂ ಬಹಳ ಜನ ಇದ್ದಾರೆ ಮಾತಾಡ್ಲಿಕ್ಕೆ, ಟೈಮ್ ತಗೊಳ್ಳೋದಿಲ್ಲ. ಸೊ ಎಲ್ಲರಿಗೂ ಅಭಿನಂದನೆಗಳು. ಎಲ್ಲರೂ ಚೆನ್ನಾಗಿ ಸ್ಪರ್ಧಿಸಿ ಯಾವುದೇ ಒಂದು ಗೆಲುವು ಇರಲಿ ಇದಿರಲಿ ಅದನ್ನ ಸಮನಾಗಿ ಸ್ವೀಕರಿಸಿ ಮುಂದೆ ಹೋಗ್ರಿ. ಯಾಕಂದ್ರೆ ನಾವು ಭಾರತೀಯರು ಒಂದು ರೀತಿ ಸಂಭ್ರಮಿಸಿದ್ರೆ ಗೆಲುವನ್ನೇ ಸಂಭ್ರಮಿಸ್ತೀವಿ, ಎಲ್ಲರೂ ಗೆಲುವನ್ನು ಸಂಭ್ರಮಿಸ್ತಾರೆ. ಸೋಲನ್ನು ಸಂಭ್ರಮಿಸೋದು ಒಂದು ನಮ್ಮೊಳಗಿರುವಂತಹ ಆತ್ಮನಿರ್ಭರ ಗುಣ ಆಗಿರುತ್ತೆ. ಈಗ ನೀವು ಇತ್ತೀಚೆಗೆ ಫುಟ್ಬಾಲ್ ಇದನ್ನು ಕೇಳಿರ್ಬೋದು. ಅದರಲ್ಲಿ ನಾವು ಇಂಡಿಯನ್ಸ್ ಒಂಥರ ಸೆಲೆಬ್ರೇಟ್ ಮಾಡ್ತೀವಿ. ಅದ್ರ ಜೊತೆಗೆ ಅಮೇರಿಕನ್ಸ್ ಅವರು ಒಂದು ತಮ್ಮ ಹುರುಪನ್ನ ತೋರಿಸ್ತಾರೆ, ಇದು ಮಾಡ್ತಾರೆ. ಸೋತಂತ ಜಪಾನ್ ದೇಶ ವಿಶ್ವಕಪ್ನಲ್ಲಿ ಇಡೀ ಗ್ರೌಂಡ್ ಅನ್ನ, ಇಡೀ ಆ ಒಂದು ಅರೈನಾನ್ನ
ಕ್ಲೀನ್ ಮಾಡಿರೋ ಸೂರ್ಯನ ಸಂಭ್ರಮಿಸುವುದೊಂದು ಆ ತರ ಇಂಥ ಸ್ಪರ್ಧೆಗಳಿದ್ದಾಗ ಇಂಥವೆಲ್ಲ ಇರ್ತವೆ. ನಮ್ಮೊಳಗೆ ಒಂದು ಶಿಸ್ತು ಇರಬೇಕು. ನಮ್ಮೊಳಗೆ ಶಿಸ್ತಿದ್ದಾಗ ಇದನ್ನೆಲ್ಲ ನಾವು ನೋಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ತರ ಅದನ್ನ ಅವ್ರು ಹೇಗೆ ಗ್ರೌಂಡ್ ಕ್ಲೀನ್ ಮಾಡಿದ್ರೆ ಆ ಒಂದು ಸ್ವಭಾವ, ಒಂದು ಗುಣ ಎಲ್ಲರೊಳಗೆ ಇರಲಿ. ಅದರಿಂದ ನಿಮ್ಮ ಏಳಿಗೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಿ ನನ್ನ ಮಾತು. ನಿಮ್ಮ ವೈಯಕ್ತಿಕ ಪೊಟೆನ್ಶಿಯಲ್ಸ್ ಗಳನ್ನ ಇನ್ಕ್ರೀಸ್ ಮಾಡ್ಕೋಬೇಕಾದ್ರೆ ಕಾಂಪಿಟೇಷನ್ಸ್ ಇರಬೇಕಾಗ್ತದೆ. ಕಾಂಪಿಟೇಷನ್ಸ್ ಉದ್ದೇಶ ಕೇವಲ ಈ ಸರ್ಟಿಫಿಕೇಟ್ ಅನ್ನು ತಗೊಂಡು ಹೋಗಿ ಬ್ಯಾಗ್ ನ ಇಡುವುದಲ್ಲ. ಇಂಪೋರ್ಟ್ ಕ್ವಾಲಿಟಿ ನಮ್ಮಲ್ಲಿ ಮ್ಯಾಕ್ಡೋವೆಲ್ ಹೇಳಿದಂತೆ ಇನ್ಸ್ಟಿಂಕ್ಟ್ಸ್ ಒಳಗೆ ಕಾಂಪಿಟೇಷನ್ಸ್ ಮಾಡುವಂತ ಸ್ಪರ್ಧಾತ್ಮಕ ಮನೋಭಾವ ಪ್ರತಿಯೊಬ್ಬರಿಗೆ ಇರ್ತದೆ. ಯಾರು ಆ ಮನೋಭಾವಗಳನ್ನ ಎನ್ಕರೇಜ್ ಮಾಡ್ತಾರೆ ಅವ್ರ ಬದುಕಿನಲ್ಲಿ ಚಾಲೆಂಜಸ್ ಗಳನ್ನು ಎದುರಿಸುವ ಶಕ್ತಿ ಅವರಲ್ಲಿ ಬರ್ತದೆ. ಅವುಗಳ ಮನೋಭಾವಗಳನ್ನ ನಾವು ಬೆಳೆಸಿದ ಹೋದ್ರೆ ಅವು ಸುಮ್ಮನೆ ಯಾಂತ್ರಿಕವಾಗಿ ಎಷ್ಟು ನ್ಯಾಚುರಲ್ ಆಗಿ ಬೆಳೆಯಬೇಕು ಅಷ್ಟೇ ಬೆಳೆಯುತ್ತೆ. ಅದಕ್ಕೆ ಮೇನ್ ಆಬ್ಜೆಕ್ಟ್ ಆಫ್ ದಿಸ್ ಕಾಂಪಿಟೇಷನ್ಸ್ ಇರೋದಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾತ್ಮಕ ಪ್ರವೃತ್ತಿಗಳು ಬೆಳಿಬೇಕು. ಆ ಪ್ರವೃತ್ತಿಗಳು ಬದುಕಿನ ಸವಾಲುಗಳನ್ನ ಎದುರಿಸುವಂತಹ ಚಾಕಚಕ್ಯತೆಯನ್ನು ಮಕ್ಕಳಲ್ಲಿ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಮಾತ್ರ ಸ್ಪರ್ಧೆಗಳು ಇರ್ತವೆ ಹೊರತು ನಿಮಗೆ ಒಂದು ಶೀಲ್ಡ್ ಸರ್ಟಿಫಿಕೇಟ್ ತಗೊಂಡು ಕಟ್ ಹಾಕಿ ಬೋರ್ಡಿನ ಮೇಲೆ ಇರಕ್ಕಲ್ಲ. ಈಗ ನಮ್ಮ ವಿಲೇಜ್ ಬಟ್ಟೆನ ಉದಾಹರಣೆ ತೆಗೆದುಕೊಡ್ರಿ, ನ್ಯಾಷನಲ್ ಲೆವೆಲ್ ಮಟ್ಟ ಹೋಗಿದ್ದಾರೆ ಅಂತ ಅವನಂತೆ ಒಬ್ಬರೇ ಇಲ್ಲ, ಪ್ರತಿಯೊಬ್ಬರೊಳಗದೆ ಯಾಕಂದ್ರೆ ಮ್ಯಾನ್ ಹ್ಯಾಸ್ ಗಾಟ್ ಹಿಸ್ ಓನ್ ಇನ್ಬೋರ್ನ್ ಇನ್ಸ್ಟಿಂಕ್ಟ್ಸ್. ಇನ್ಬೋರ್ನ್ ಅಂದ್ರೆ ಹುಟ್ಟೆ ಬಂದಂತವುಗಳು, ಅವ್ನು ಯಾವನು ಅಕ್ವೈರ್ ಮಾಡಿದ್ದಲ್ಲ, ಅವನ್ನ ನಾವು ಪೋಷಿಸ್ತೇವೆ, ಬೆಳಿತೇವೆ. ಅದಕ್ಕೆ ಎಜುಕೇಶನ್ ಲ್ಯಾಟಿನ್ ಡ್ರೂ ಔಟ್ ಅಂತ ಹೊರಗೆಳೆ ಅಂತ ಕರೀತಾರೆ. ಹೊರಗೆಳೆಯನ್ನು ನಮ್ಮೊಳಗೆ ಐತಿ, ಹೊರಗೆಳೆಯುತ್ತೇವೆ. ಈ ಒಂದು ಬೀಜ ಮಣ್ಣು ನೀರುಗಳು ಕೂಡಿದ ಮಾತ್ರ ಅದು ವೃಕ್ಷವಾಗಿ ಬೆಳೆಯುತ್ತದೆ. ಹಾಗೆ ನಾವು ಚೀಲ ತುಂಬಿಟ್ಟು ಬೀಜವಾಗಿ ಇರ್ತದೆ. ಹಾಗಾಗಿ ಸೂಕ್ತ ಪರಿಸರ ಕೊಟ್ಟಾಗ ಆ ಆನುವಂಶಿಕತೆಯ ಘಟಕವಾದ ಬೀಜಕ್ಕೆ ಮಣ್ಣು ನೀರು ಪರಿಸರದ ಘಟಕಗಳನ್ನು ಮಿಲನವಾದಾಗ ಮಾತ್ರ ಅದು ವಿಕಾಸಗೊಳ್ಳುತ್ತದೆ. ಒಂದು ವೇಳೆ ಎರಡು ಸಂಯೋಗವಾಗದೇ ಇದ್ರೆ ಅದು ಬೀಜ ಉಳಿತದೆ, ಮಣ್ಣಾಗಿ ಉಳಿತದೆ. ಈ ಅವಕಾಶಗಳೇನದವಲ್ಲ ಕಾಂಪಿಟೇಷನ್ಸ್ ಅನ್ನೋದು ಮತ್ತೆ ಅಪ್ ಟು 18 ಇಯರ್ಸ್ ಒಳಗೆ ಬಹಳ ಚಾಲೆಂಜಿಂಗ್ ಇರ್ತದೆ. ಈಗ ನೀವು ಸಣ್ಣ ಹುಡುಗರು ನೋಡ್ರಿ, ಪೆನ್ಸಿಲ್ ನನಗೆ ಹೇಳ್ತೇನೆ, ನಾವಪ್ಪ ನನಗೆ ಸಣ್ಣ ದೊಡ್ಡ ಪೆನ್ಸಿಲ್ ಕೊಟ್ರೆ ಮತ್ತೊಬ್ಬ ಸಣ್ಣ ಪೆನ್ಸಿಲ್ ಕೊಟ್ರೆ ನನಗೆ ಸಣ್ಣ ಕೊಟ್ಟು ನನಗೆ ದೊಡ್ಡ ಕೊಟ್ಟು ಅಂತ ಚಾಲೆಂಜಿಂಗ್ ಇರ್ತದೆ. 18 ಸಣ್ಣ ಟೆಂಡರ್ ಏಜ್ ಅಂತ ಇರ್ತೀವಲ್ಲ, ಈ ವಯಸ್ಸಿನೊಳಗೆ ಕಾಂಪಿಟೇಷನ್ಸ್ ಭಾಳ ಇರ್ತದೆ. ಡ್ರೆಸ್ಸಿನ ಕಾಂಪಿಟೇಷನ್ ಇರಬೇಕು, ಅಂಕ ತೆಗೆದುಕೊಳ್ಳೋ ಕಾಂಪಿಟೇಷನ್ ಇರಬೇಕು. ಈಗ ಹೆಚ್ಚು ಚಾರ್ಮಿಂಗ್ ಏಜ್, ಪ್ಲಾಸ್ಟಿಕ್ ಏಜ್ ಅಂತ ಕರೀತಾರೆ. ಇಟ್ ಈಸ್ ಪ್ಲಾಸ್ಟಿಕ್ ಏಜ್, ಫ್ಲೆಕ್ಸಿಬಿಲಿಟಿ ಇರ್ತದೆ. ಈ ಏಜ್ದಾಗ ನಾವು IQ ಡೆವಲಪ್ಮೆಂಟ್ 18 to 21 ಇಯರ್ಸ್ ಮಟ್ಟ ಅಷ್ಟು ವರ್ಟಿಕಲ್ ಡೆವಲಪ್ಮೆಂಟ್ ಆಗ್ತದೆ, ಆಮೇಲೆ ಹಾರಿಜಾಂಟಲ್ ಡೆವಲಪ್ಮೆಂಟ್ ಆಗ್ತದೆ. ಈ ಟೈಮ್ ಹದದ ವಯಸ್ಸು ಅಂತ. ನೀವು ಮಣ್ಣಿನಿಂದ ಬಸವಣ್ಣನ ಗಣಪತಿ ಮಾಡುವಾಗ ಒಂದು ಹದ ಇರ್ತದೆ. ಅದು ಹದ ದಾಟಿದ ಅದು ಗಟ್ಟಿಯಾಗಿ ಅದನ್ನು ಮಣ್ಣಿನ ಮೂರ್ತಿ ಮಾಡಕ್ ಆಗೋದಿಲ್ಲ. ಅದಕ್ಕೆ ಕಾಲೇಜ್ ಲೆವೆಲ್, ಹೈಸ್ಕೂಲ್ ಲೆವೆಲ್ ಆ ಕಾಂಪಿಟೇಷನ್ಸ್ ಇದು ಹದದ ವಯಸ್ಸು. ಈ ವಯಸ್ಸಿನಲ್ಲಿ ನಿಮಗೆ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಬೆಳೆದುಕೊಂಡು ಎಲ್ಲ ರಂಗದೊಳಗೆ ಸ್ಪರ್ಧೆಗಳು ಬೆಳೀಲಿ ಅನ್ನುವ ಅವಕಾಶವನ್ನ ನಾವು ಕೊಡ್ತೇವಲ್ಲ. ಶಾಲಾ ಶಿಕ್ಷಣ ಇದೊಂದು ಪಠ್ಯ. ಅಂಕಗಳ ಜೀವನದ ಮುಖ್ಯ ಅಲ್ಲ, ಅಂಕಗಳ ಜೊತೆಗೆ ವ್ಯಕ್ತಿತ್ವಗಳೇ ಪರಿಪೂರ್ಣತೆ ಆದಂತಲ್ಲ. ಅಂಕಗಳು ಬಹಳ ಮುಖ್ಯ ಇರಲಿ, ಅಂಕಗಳ ಜೊತೆಗೆ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದ ಪರ್ಸನಾಲಿಟಿ. ಅದಕ್ಕೆಲ್ಲ ಈ ವೇದಿಕೆಗಳು ಉಪಯೋಗ ಮಾಡ್ಕೋಬೇಕಂತ ಹೇಳ್ತಾ NSS, NCC ಇವೆಲ್ಲ ಈ ತಳಿಗೆ ಹಲವಾರು ಕಾರ್ಯಕ್ರಮ ಇದನ್ನ ವ್ಯವಸ್ಥೆ ಮಾಡ್ಬೇಕಂತ ಹೇಳ್ತಾರೆ. ಮತ್ತೆ ಸಮಯದ ಅಭಾವದ ಬಹುಶಃ ಆ ಮೇಡಮ್ ಅವರು ಇನ್ನು ಹುಬ್ಬಳ್ಳಿ ಕಾಲೇಜ್ಗೆ ಒಂದು ಹೋಗಬೇಕಾಗಿದೆ, ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಇದನ್ನೇ ಕಾರ್ಯಕ್ರಮ ಪ್ರಾರಂಭದಿಂದ ನಮ್ಮ ರಂಗಣ್ಣ ಸರ್ದಿಂದ ರೆಡಿ ಹಾಕಿರೋದಿದೆ. ನಾವು ಅವರು ನಮ್ಮ ಮನೆ ಪಕ್ಕದವ್ರು 12 ವರ್ಷ ಆಗ್ತದೆ ಆಕೆ. ಇವತ್ತು ಅವ್ರು ಸನ್ಮಾನ ಮಾಡಕ್ ಅವಕಾಶ ನನಗೆ ಕೊಡ ನೋಡಿ. ಅವಕಾಶಗಳು ಹೆಂಗೆ ಎಲ್ಲೆಲ್ಲಿ ಕೂಡಿ ಬರ್ತದೆ, ಅದು ಅವಕಾಶ ಯಾವ ಸಮಯ ಎಲ್ಲಿ ಮಟ್ಟ ಕೂಡಿ ಬರ್ತದೆ. ಇವತ್ತು ಇವರಿಗೆ ಸನ್ಮಾನ ಮಾಡ್ಲಿಕ್ಕೆ ನಮಗೆ ಹೇಳಿದಾಗ, ಸರ್ ನಿಮ್ ಕಾಲೇಜು ಚಲೋ ಆಗಿದೆ, ಏನು ಅಂತ ನಮ್ಮ ತಾಲೂಕಾ ಮಟ್ಟದ ಸ್ಪರ್ಧೆಗಳನ್ನು ಏರ್ಪಡಿಸ್ತೇವೆ ಎಂದು ಅಂತ ಕೇಳಿದ್ರು. ನನ್ಗೆ ಗೊತ್ತದೆ ಸರ್ಕಾರಿ ಕಾಲೇಜ್ದವ್ರಿಗೆ ಪ್ರೈವೇಟ್ ಕಾಲೇಜ್ದವ್ರಿಗೆ ಏನು ವ್ಯತ್ಯಾಸ ಐತೆ ಅನ್ನೋದು. ಯಾಕಂದ್ರೆ ನಾನು ಗೌರ್ಮೆಂಟ್ ಕಾಲೇಜ್ದಾಗೇನೆ ಪ್ರಿನ್ಸಿಪಾಲ್ ಆಗಿ, ಜಾಯಿಂಟ್ ಡೈರೆಕ್ಟರ್ ಆಗಿ 7 ಜಿಲ್ಲೆಗಳ ಮೇಲೆ ಸರ್ಕಾರಿ ಕಾಲೇಜು ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋಕೆ ಎಷ್ಟು ರಿಸೋರ್ಸ್ಗಳು ಇರ್ತವೆ, ಖಾಸಗಿಗಳು ಹೆಂಗೆ ಇರ್ತವೆ ಅನ್ನೋದು ಐ ಕ್ಯಾನ್ ಡಿಸ್ಕ್ರಿಮಿನೇಟ್ ಅಂತ ಗೊತ್ತು.
ಅದಕ್ಕೆ ಇವರು ಹಂಗ ಮಾತಾಡ್ಕೊಂತ ನಮ್ಮ ಬಂದಿದ್ರು ಮನೆಗೆ ಹಾಕಿದ್ರು ಅಂತ ಅನ್ಸಾಕೈತಿ ನನಗೂ ರಂಗಣ್ಣವ್ರು ಸರ್. ಯಾಕಂದ್ರೆ ಆಗ ಕೂಡ ನಾನು ಹೇಳಿದೆ ಇಂಥವನ್ನ ನಾನು ಯಾಕೆ ಹುಡುಕ್ಬೇಕಂತ ಪ್ರಭಾವ ಇಂಥವು ಬಹಳ ಚಾಲೆಂಜಿಂಗ್ ನೇಚರ್. ಇಂಥ ಕಾರ್ಯಕ್ರಮಗಳನ್ನ ಸರಳವಾಗಿ ಮಾಡುವಂತ ಚಾಕಚಕ್ಯತೆ ಯಾವ ಒಬ್ಬರಲ್ಲ, ಅವ್ರ ಜೊತೆ ಇರ್ತಕ್ಕಂಥ ಟೀಮ್ ಅಂತ ಐತಲ್ಲ, ಅವರ ಪ್ರಭಾ ಮೇಡಮ್ ಅವರ ಜೊತೆ ಟೀಮ್ ಅಂತ ಗ್ರೂಪ್ ಮಾಡೆಲ್ ಅಂತ ಕರಿತೇವೆ. ಗ್ರೂಪ್ ಮಾಡೆಲ್ ಅಂತಂದ್ರೆ ಒಂದು ಸಮೂಹ ಆತ್ಮಸ್ಥೈರ್ಯ ಅಂತ ಕರಿತೇವೆ. ಇವ್ರು ಹೂ ಅಂದ್ರೆ ಇವ್ರ ಜೊತೆ ಸಮೂಹ ಹೂ ಅಂತಕ್ಕಂಥ ಒಂದು ಆತ್ಮಸ್ಥೈರ್ಯ ಅವರಲ್ಲಿ ಇತ್ತು ಅನ್ನೋದಕ್ಕೆ ಹ್ಯಾಂಗ್ ಮಾಡೋದು ಇವತ್ತು ರಂಗನವ್ರು ಸರ್ ಹಿಂಗೆ ಹೇಳಿದ್ದಾರೆ ತೋಳ್ದು ಹೇಗೆ ಅಂತ. ಆಗ್ಲಿ ಅಂದ್ರೆ ತೋಟ್ರಿ ನಾವು ಮಾಡೋಣಂತೆ, ಎಲ್ಲರೂ ಕೂಡ ಮಾಡೋಣಂತ. ಹಲವಾರು ಕಾರ್ಯಕ್ರಮ ಚೆಸ್ ಕಾಂಪಿಟೇಷನ್ಸ್ ಎಲ್ಲ ನಾವು ತಾಲೂಕು ಮಟ್ಟದ ಮಾಡಿದ್ದೇವೆ, ಮಾಡೋಣಂತೆ. ಹೊಸ ಕಾಲೇಜ್ ಇದೆ, ಎಲ್ಲರಿಗೂ ನಮ್ಮ ಕಾಲೇಜಿಗೆ ಆಮಂತ್ರಣ ಕೊಡೋಣ. ಮತ್ತು ಮೇಲಿನ ಮೇಲೆ ಮೇಡಮ್ ಅವರು ಹೊಸದಾಗಿ ಬಂದಿದ್ದಾರೆ. ಪ್ರಥಮ ಕಾರ್ಯಕ್ರಮವನ್ನೇ ನಮ್ಮ ಮಹಾವಿದ್ಯಾಲಯದಲ್ಲಿ ಅವ್ರ ಸನ್ಮಾನ ಮಾಡುವ ಮೂಲಕ ಅವರ ಸೇವಾವಧಿ ಪ್ರಾರಂಭವಾಗಲಿ ಅನ್ನುವ ಖುಷಿ. ಎಷ್ಟೊತ್ತಿದ್ರು ಮಹಿಳಾ ಬಳಗ ಒಂದೇ ಇರ್ತಾರೆ. ಇದು ಮಾತ್ರ ಇದು ಯಾವ್ದು ಬ್ಲಡ್ ಥಿಕ್ನೆಸ್ ಇರ್ತದ, ಅದ ಬ್ಲಡ್ ಸ್ಪೀಕರ್ ವಾಟರ್ ಅಂತ ಕರೀತಾರೆ. ಅದಕ್ಕೆ ಆ ಮೇಡಮ್ ಅವರು ಬಂದದಕ್ಕೆ, ಈ ಮೇಡಮ್ ಅವರು ಬಂದದಕ್ಕೆ, ಮತ್ತು ಇಬ್ರು ಮೇಡಮ್ ಅವ್ರನ್ನ ಅಧ್ಯಕ್ಷರ ಮಾಡ್ಯಾರ, ಚೀಫ್ ಗೆಸ್ಟ್ ಆಗಿ ಕರೆದಾರ. ಇದು ಇರಲಿ, ಸ್ಪಿರಿಟ್ ಇರಲಿ. ಇಷ್ಟಾದ್ರೂ ಸಹಿತ ನಾವು ಇನ್ನೂ ಮಹಿಳೆ ಬಹಳ ಹಿಂದುಳಿದವ ಅಂತ ಅಂತಿರ್ತಾರೆ. ಆ ಮಾತ್ರ ನಾವು ಕೇಳ್ಕೊತ ನಾವು ಸುಮ್ಮನೆ ಇರ್ತೇವೆ. ಆ ಪ್ರಶ್ನೆಗೆ ಈ ಬಹಳ ಖುಷಿ ಆಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತು ಅವರ ಸಂಘಟನೆ ಬಹಳಷ್ಟು ಕಂಪನಿ ಮೇಡಮ್ ಅವರಾಗಲಿ ಎಲ್ಲ ಸಿಬ್ಬಂದಿ ಕಾರ್ಯಕ್ರಮ ಮಾಡಿದ್ದಕ್ಕೂ ನನಗೆ ಒಂದು ಸ್ವಲ್ಪ ದೊಡ್ಡ ಒಂದು 500 ವಿದ್ಯಾರ್ಥಿಗಳಂತ ಹೆಚ್ಚು ಬರ್ತಾರೆ. ಯಾವ ರೀತಿ ಆಗ್ತದೆ ಅನ್ನೋದು ನಮಗೂ ಸ್ವಲ್ಪ ಇದಿತ್ತು, ಸಮಸ್ಯೆಗಳು ಸಲುವಾಗಿ. ಈಗ ರಂಗನರಸರು ಬರ್ಬೋದು, ಮೇಡಮ್ ಅವರು ಬಂದರು, ಎಲ್ಲ ರೀತಿಯ ಮೇಡಮ್ ಡಿವಿಕರ್ ಮೇಡಮ್ ಅಂತೂ ಬಹಳ ಹೊಗಳಿದ್ರು ನಮ್ಮ ಕಾಲೇಜಲ್ಲಿ. ಇರ್ಲಿ, ಹೊಗಳು ಹಾಗೆ ನಮ್ಮ ವಿದ್ಯಾರ್ಥಿ ಬಳಗ ಐತೆ, ಅವ್ರ ಶಿಕ್ಷಕ ಬಳಗದೆ ಮಾಡಬೇಕು ಅನ್ನೋ ಎದೆಗಾರಿಕೆ ಚಳಗಾರಿಕೆಯು ಪ್ರಭಾವ ಮೇಡಮ್ ಅವರಲ್ಲಿ ಇದೆ. ಆ ಉದ್ದೇಶಕ್ಕಾಗಿ ನಾನು ನಿಸ್ಸತ್ವವಾಗಿ ಒಪ್ಕೊಂಡೆ. ಅವ್ರು ಮಾಡ್ತಾರ ಅನ್ನೋ ಭರವಸೆ ಮೇಲೆ ಅವ್ರು ಅದನ್ನು ಮಾಡಿ ತೋರಿಸಿದ್ದಾರೆ. ಅದಕ್ಕೆ ಇವತ್ತಿನ ಕಾರ್ಯಕ್ರಮ ಮತ್ತು ಎಲ್ಲ ತಾಲೂಕಿನ ಉಪನ್ಯಾಸಕ ಬಳಗಕ್ಕೆ, ವಿದ್ಯಾರ್ಥಿಗಳಿಗೆ ಮತ್ತು ಸಂಘಟಕರಿಗೆ ಮತ್ತು ಅಕ್ಕಪಕ್ಕ ಇರ್ತಕ್ಕಂಥ ಸರ್ ಆಗಲಿ ಮತ್ತು ಈ ಸರ್ ಆಗಲಿ ಎಲ್ಲರೂ ಬಹಳ ಉತ್ಸುಕರಾಗಿ ಭಾಗವಹಿಸಿದ್ದೀರಿ. ಮತ್ತು ಕಾರ್ಯಕ್ರಮವನ್ನ ಯಾವುದೇ ರೀತಿಯಲ್ಲಿ ಒಂದು ಸ್ಫೂರ್ತಿ, ಸ್ಪೋರ್ಟ್ಸ್ಮನ್ಶಿಪ್ ಸ್ಪಿರಿಟ್ ಅಂತ ಕರೀತಾರೆ. ಅಂದ್ರೆ ಕ್ರೀಡಾ ಮನೋಭಾವ, ಅಂದ್ರೆ ಯಾವುದೇ ಅಲ್ಪ ಸ್ವಲ್ಪಗಳು ಇದ್ರು ಸಹಿತ ಅದನ್ನ ಸಹಿಸಿಕೊಂಡು ಹೋಗ್ತಕ್ಕಂಥ ಮನೋಭಾವಕ್ಕೆ ಕ್ರೀಡಾ ಮನೋಭಾವ, ಸ್ಪೋರ್ಟ್ಸ್ಮನ್ಶಿಪ್ ಅಂತ ಕರಿತೀವಿ. ಆ ಶಿಪ್ದಿಂದ ಅಂತ ಮನೋಭಾವದಿಂದ ನಮ್ಮ ಮಹಾವಿದ್ಯಾಲಯಕ್ಕೆ ನಾವು ಆಗಮಿಸಿದ್ದಕ್ಕೆ ಮತ್ತೊಂದು ಸ್ವಾಗತವನ್ನು ಕೋರ್ತಾ, ನಮ್ಮ ಕಾಲೇಜಿನ ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಸ್ಟಾಫ್ ಮೆಂಬರ್ಸ್ ಅಂಡ್ ಡಿಫರೆಂಟ್ ಕಮಿಟಿ ಹೆಡ್ಸ್ ಅಂಡ್ ಮೈ ಆಲ್ ಡಿಯರ್ ನಮ್ಮ ಕಾಲೇಜಿನ ಮತ್ತೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಕೋರ್ತಾ, ಆಮೇಲೆ ತೇಜಸ್ವಿನಿ ಮೇಡಮ್ ಹೇಳಿದ್ರು, ಮೊದಲೇ ಕಾಲೇಜಿನಲ್ಲಿ ಕಾಂಪಿಟೇಷನ್ಸ್ ಅನ್ನ ಕಂಡಕ್ಟ್ ಮಾಡಿ ಯಾರಲ್ಲಿ ಫಸ್ಟ್ ಬರ್ತಾರೆ ಅವ್ರನ್ನ ತಾಲೂಕಾ ಮಟ್ಟಕ್ಕೆ ಕಳಿಸ್ಕೊಡ್ತಾರೆ. ಇವತ್ತು ಇಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಸ್ಪರ್ಧೆಗಳನ್ನ ಕಂಡಕ್ಟ್ ಮಾಡಿ ಇಲ್ಲಿ ಯಾರು ಫಸ್ಟ್ ಬರ್ತಾರೆ ಮುಂದೆ ಜಿಲ್ಲಾ ಮಟ್ಟಕ್ಕೆ ಕಳಿಸ್ಕೊಡ್ತಾರೆ ಅಂತ ಹೇಳ್ತಾ ಇದ್ರು ಅವರು. ಒಂದು ರಾಷ್ಟ್ರ ಅಂತ ಹೇಳಿ ಕರೆಸ್ಕೋಬೇಕು ಅಂತಂದ್ರೆ ಬರೀ ಡಾಕ್ಟರ್ಸ್, ಇಂಜಿನಿಯರ್ಸ್ ಇಂದ ಒಂದು ದೇಶ ನಿರ್ಮಾಣ ಆಗುದಿಲ್ಲ. ಅಲ್ಲೇ ರೈತರು ಬೇಕಾಗ್ತಾರೆ, ಆಮೇಲೆ ಸೋಲ್ಜರ್ಸ್ನು ಬೇಕಾಗ್ತಾರೆ, ಸೈಂಟಿಸ್ಟು ಬೇಕಾಗ್ತಾರೆ, ಆಮೇಲೆ ಆಲ್ ಕೈಂಡ್ ಆಫ್ ಎಲ್ಲ ಕಲೆಗಳು ಕೂಡ ಬೇಕಾಗ್ತವೆ. ಡಾನ್ಸ್ ಇರ್ಬೋದು, ಸಂಗೀತ ಇರ್ಬೋದು, ಡ್ರಾಯಿಂಗ್ ಇರ್ಬೋದು, ಈ ತರದ ಎಲ್ಲಾ ಕೂಡ ಕಲೆಗಳು ಸೇರಿ ಎಲ್ಲ ವೃತ್ತಿಗಳು ಸೇರಿದಾಗ ಮಾತ್ರ ಒಂದು ರಾಷ್ಟ್ರ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ. ಅದೇ ನಿಟ್ಟಿನಲ್ಲಿ ನಮ್ಮ DDPO ಮೇಡಮ್ ಅವರು ಅಥವಾ DDPO ಆಫೀಸ್ ನಿಂದ, PU ಡಿಪಾರ್ಟ್ಮೆಂಟ್ ನಿಂದ ಈ ಕಾರ್ಯಕ್ರಮವನ್ನು ಪ್ರತಿ ವಿದ್ಯಾರ್ಥಿಯಲ್ಲೂ ಕೂಡ ಬರೀ ಶಿಕ್ಷಣ ಅಲ್ಲ, ಅವರಲ್ಲಿ ಇರುವಂತ ಬೇರೆ ಬೇರೆ ಕಲೆಗಳನ್ನು ಕೂಡ ಹುಡುಕಿ ತೆಗೆದು ಮೇಲೆ ಅದನ್ನ ಎನ್ಕರೇಜ್ ಕೊಡ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಸ್ಪೋರ್ಟ್ಸ್ ಗಳು ಇರಬಹುದು ಅಥವಾ ಈ ತರದ ಸಾಂಸ್ಕೃತಿಕ ಕಾಂಪಿಟೇಷನ್ಸ್ ಇರಬಹುದು, ಪ್ರತಿಯೊಂದು ಮಕ್ಕಳಲ್ಲಿ ಇರುವಂತ ಕಲೆಯನ್ನು ಹುಡುಕಿ ಬೆಳೆಸುವುದಕ್ಕಾಗಿ ಈ ಕಾರ್ಯಕ್ರಮ, ಈ ಕಾಂಪಿಟೇಷನ್ ಸ್ಪರ್ಧೆಗಳನ್ನ ಇಟ್ಟುಕೊಂಡಿದ್ದಾರೆ. ಇದರಿಂದಾಗಿ ನಮ್ಮ ದೇಶ ಬೆಳಿಲಿಕ್ಕೆ ಅಥವಾ ಬೇರೆ ದೇಶದ ಮುಂದೆ
ನಮ್ಮ ದೇಶದ ಒಂದು ಪ್ರತಿಭೆ ಅಥವಾ ರಾಷ್ಟ್ರದ ಬಗ್ಗೆ ಒಂದು ಗೌರವ ಬೇರೆ ದೇಶಗಳ ಜೊತೆಗೆ ಹೆಚ್ಚಾಗ್ಲಿಕ್ಕೂ ಕೂಡ ಇದು ನಿಧಾನವಾಗಿ ಕಾರಣ ಆಗ್ತದ. ಅದಕ್ಕೆ ಎಕ್ಸಾಂಪಲ್ ಅಂದ್ರೆ ನಮ್ಮಲ್ಲಿ ಇರುವಂತ ಮಿಲನ್ ಭಟ್ SSLC ವರೆಗೆ ಪವನ್ ಸ್ಕೂಲ್ ನಲ್ಲಿ ಅವನು ಸ್ಟಡಿ ಮಾಡಿದ್ದ, ಈಗ PU ನಲ್ಲಿ ನಮ್ಮ ಕಾಲೇಜ್ ನಲ್ಲಿ ಓದ್ತಾ ಇದ್ದಾನೆ. ಅವನು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಹೋಗಿನೂ ಕೂಡ ಟೈಕೊಂಡು ಆಟವನ್ನ ಆಡ್ಯಾನ. ಅದೇ ತರ ನಮ್ಮ ಕಾಲೇಜ್ ನಲ್ಲಿ ಇನ್ನೊಬ್ನು ಪ್ರಜ್ವಲ್ ನಾಯಕ್ ಅಂತ ಹೇಳಿ ಇಂಟರ್ನ್ಯಾಷನಲ್ ಅಂಡರ್-21 ಕಬಡ್ಡಿ ಪ್ಲೇಯರು. ಆಮೇಲೆ ನಮ್ಮ ಕಾಲೇಜ್ ನಲ್ಲಿ ಅನೇಕ ಮಕ್ಕಳು ನ್ಯಾಷನಲ್ ಲೆವೆಲ್ ನಲ್ಲಿ ಸ್ಪೋರ್ಟ್ಸ್ ಮನ್ಸ್ ಇದ್ದಾರೆ. ಆಮೇಲೆ ಸ್ಟೇಷನ್ ಕಾಲೇಜ್ ನಲ್ಲಿ ಬಿಕಾಮ್ ಜೊತೆಗೆ ಕಡಿಮೆ ಅಂದ್ರೂ ಒಂದು 20 ಸ್ಟೂಡೆಂಟ್ಸ್ CA ಮಾಡ್ತಾ ಇದ್ದಾರೆ. ಒಬ್ಬನಂತೂ ಶ್ರೇಯಸ್ ಎಂಡಿಗೇರಿ ಅಂತ ಹೇಳಿ ಅವನು ಮೊನ್ನೆ ಎಕ್ಸಾಮ್ ನಲ್ಲಿ ಬಿಕಾಮ್ ಫೈನಲ್ ಇಯರ್ ಅಪಿಯರ್ ಆದ. ಅವನ ರಿಸಲ್ಟ್ ಏನೋ ಬರುತ್ತಿದೆ, ಇನ್ನೂ ರಿಸಲ್ಟ್ ಬಂದಿಲ್ಲ ಫೈನಲ್ ಇದ್ದು. ಅಷ್ಟರಲ್ಲೇನೆ ಅವನು ಬಿಫೋರ್ ಎಕ್ಸಾಮ್ 3 ಗ್ರೂಪ್ಸ್ CA ಫಸ್ಟ್ ಅಟೆಂಪ್ಟ್ ನಲ್ಲಿ ಕ್ಲಿಯರ್ ಮಾಡಿಕೊಂಡು ಬಿಕಾಮ್ ಫೈನಲ್ ಎಕ್ಸಾಮಿಗೆ ಅವನು ಅಪಿಯರ್ ಆಗಿ ಅದರ ನಂತರ ಮೊನ್ನೆ ಜೂನ್ ನಲ್ಲಿ ಅವನು CA ಫೈನಲ್ ಗ್ರೂಪ್ ಕೂಡ ಎಕ್ಸಾಮ್ ಬರ್ದಾನ. ಅದು ಕೂಡ ಎಲ್ಲೋ ಫಸ್ಟ್ ಅಟೆಂಪ್ಟ್ ನಲ್ಲೇ ಪಾಸ್ ಆಗ್ಯದಂದ್ಮೇಲೆ ಅವನು ಇದು ಕೂಡ ಪಾಸ್ ಆಗ್ತದ ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕತ್ತೀವಿ. ಸೊ ಅಲಾಂಗ್ ವಿತ್ ಬಿಕಾಮ್ ಅವನು ಆಲ್ಮೋಸ್ಟ್ CA ಮುಗಿಸಿದ ಹಾಗೆ. ಸೊ ಆ ತರದ ಅನೇಕ ವಿದ್ಯಾರ್ಥಿಗಳು ನಮ್ಮ ಕಾಲೇಜ್ ನಲ್ಲಿ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಅಲಾಂಗ್ ವಿತ್ ಬಿಕಾಮ್ ಮಾಡ್ತಾ ಇರುವಂತವ್ರು ಮುಗಿಸಿದಂತವ್ರು ಕೂಡ ಇದ್ದಾರೆ. ಅದೇ ತರ ನಮ್ಮಲ್ಲಿ ಸೌಪರ್ಣಿಕ ಅಂತ ಹೇಳಿ ಬೆಸ್ಟ್ ಆಕ್ಟರ್ಸ್ ಅವಾರ್ಡ್ ಕರ್ನಾಟಕ ಯೂನಿವರ್ಸಿಟಿ ಕನಕ ವೇದಿಕೆಯಿಂದ ತಗೊಂಡಿದ್ದಾಳೆ. ಆಮೇಲೆ ಇದರಲ್ಲಿ ಲಾನ್ ಟೆನಿಸ್ ನಲ್ಲಿ ನ್ಯಾಷನಲ್ ಲೆವೆಲ್ ಪ್ಲೇಯರ್ ವಿನಾಯಕ್ ಕುಮಾರ್ ಅಂತಿದ್ದಾನೆ. ಅವನು ಇವನ್ ಕರ್ನಾಟಕ ಯೂನಿವರ್ಸಿಟಿ ಯೂತ್ ಫೆಸ್ಟಿವಲ್ ನಲ್ಲೂ ಕೂಡ ಒಂದು ರ್ಯಾಂಕ್ ಇದೆ. ಈ ತರ ಅನೇಕ ಮಕ್ಕಳು ಬೇರೆ ಬೇರೆ ಪ್ರತಿಭೆ. ನಮ್ಮ ಕಾಲೇಜಿನ ರಿಸಲ್ಟ್ ಕೂಡ ತುಂಬಾ ಉತ್ತಮವಾಗಿದೆ. ಟೀಚರ್ಸ್ ಕೂಡ ಅದೇ ತರ ಡೆಡಿಕೇಟೆಡ್ ಟೀಚರ್ಸ್ ಇದ್ದಾರೆ. ಯಾವ್ದಾದ್ರು ಒಂದು ಸಬ್ಜೆಕ್ಟ್ ತಗೊಂಡ್ರು ಕೂಡ ಈ ಟೀಚರ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಬರ್ತ ವಿದ್ಯಾರ್ಥಿನೂ ಕೂಡ ಕೈ ಮಾಡಿ ತೋರಿಸೋ ಹಾಗಿಲ್ಲ. ಆ ತರ ನಮ್ದು ಪ್ರತಿಯೊಂದು ಕಾಲೇಜ್ ನಲ್ಲಿ ನಾವು ಇಟ್ಟಿದ್ದೇವೆ, ರಿಸಲ್ಟ್ ಅನ್ನು ತರ್ತಾ ಇದ್ದೇವೆ. ಇದೆಲ್ಲ ಆಗ್ಲಿಕ್ಕೆ ಕಾರಣ ಅಂತಂದ್ರೆ ನಮ್ಮ ಜೊತೆಗೆ ಇರುವಂತ ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಸ್ಟಾಫ್ ಮೆಂಬರ್ಸ್ ಸಾಕಷ್ಟು ಡೆಡಿಕೇಶನ್ ಅದ. ನಾನೇನು ನನ್ನ ರೂಮ್ ನಲ್ಲಿ ಕುತ್ಕೊಂಡಿರ್ತೀನಿ, ಬಟ್ ಮೇನ್ ಪ್ಲೇಯರ್ಸ್ ಅಂತಂದ್ರೆ ಪ್ರಿನ್ಸಿಪಲ್ಸ್ ಅಂಡ್ ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಸ್ಟಾಫ್ ಮೆಂಬರ್ಸ್ ಏನಿದಾರಲ್ಲ ಅವರು ನಮ್ಮ ಕಾಲೇಜಿನ ಹೆಸರು ಎತ್ತಿ ಹಿಡಿಯುವಲ್ಲಿ, ಇಷ್ಟು ಮಕ್ಕಳನ್ನು ಬೆಳೆಸುವಲ್ಲಿ ಅವ್ರ ಡೆಡಿಕೇಶನ್ ಬಹಳಷ್ಟಿದೆ. ಅವರು ತಮ್ಮ ಮನೆಯಲ್ಲಿ ಎಷ್ಟು ಟೈಮ್ ಕೊಡ್ತಾರೋ ಗೊತ್ತಿಲ್ಲ, ಬಟ್ ಕಾಲೇಜಿಗಂತೂ ಬಹಳ ಟೈಮ್ ಕೊಡ್ತಾರೆ. ಈ ಇವೆಂಟ್ ಇವತ್ತಿನ ದಿನ ಸಕ್ಸಸ್ ಆಗ್ಬೇಕು ವಿದಿನ್ ಅ ವೀಕ್ ಪೀರಿಯಡ್ ಅಂತಂದ್ರೆ ಇವನ್ ಸಂಡೇ ಕೂಡ 39 ಎಂಪ್ಲಾಯ್ಸ್ ಆಲ್ ಟುಗೆದರ್ ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಸೇರಿರೋದು. ಸೊ ಎಲ್ಲರೂ ಕೂಡ ಒಬ್ಬರನ್ನೇ ಬಿಟ್ಟು ಉಳಿದು ಎಲ್ಲರೂ ಕೂಡ ಸಂಡೇ ಬಂದು ಕೂಡ ಕೆಲಸ ಮಾಡಿದ್ದಾರೆ. ಈ ಕಾರ್ಯಕ್ರಮ ಇವತ್ತಿನ ದಿನ ನಡಿಬೇಕು, ಯಶಸ್ಸು ಆಗ್ಬೇಕು ಅಂತ ಹೇಳಿ. ಸೊ ಅವರಿಗೂ ಕೂಡ ನಾನು ಚಿರಋಣಿಯಾಗಿರ್ತೇನೆ ಅಂತ ಹೇಳಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಈಗ ರತ್ನ ಮೇಡಮ್ ಅವ್ರು ಹೇಳಿದ್ರು, ನಾವು ಸೋತ್ರು ಕೂಡ ನಮ್ಮ ಜೊತೆಗೆ ಯಾರು ಗೆಲ್ತಾರೆ ಅವರ ಗೆಲುವಿನಲ್ಲೂ ಕೂಡ ಸೋತರು ಕೂಡ ಒಂದು ಸೆಲೆಬ್ರೇಟ್ ಮಾಡುವಂತ ನಾವು ಮನಸ್ಥಿತಿಯನ್ನು ತಯಾರು ಮಾಡ್ಕೋಬೇಕು ಅಂತ. ಅದು ಕೂಡ ಬಹಳ ಮುಖ್ಯ. ಯಾಕಂದ್ರೆ ಎಲ್ಲರೂ ಗೆಲ್ಲಿಕ್ ಸಾಧ್ಯ ಇಲ್ಲ. ಯಾರು ಗೆಲ್ತಾರೆ ಸೋತರು ಕೂಡ ಒಂದು ಸೆಲೆಬ್ರೇಟ್ ಮಾಡ್ರಿ. ದೆನ್ ವಿನಿಂಗ್ ಇಸ್ ನಾಟ್ ಇಂಪಾರ್ಟೆಂಟ್, ಟೇಕಿಂಗ್ ಪಾರ್ಟಿಸಿಪೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಅಧ್ಯಕ್ಷರೇ, ಅತಿಥಿಗಳೇ, ಗೌರವ ಉಪಸ್ಥಿತರೇ, ಗೌರವಾನ್ವಿತ ಪ್ರಾಧ್ಯಾಪಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಕಾಲೇಜಿನಲ್ಲಿ ಆಯೋಜಿಸಿರುವ ತಾಲೂಕು ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಈ ಸಂದರ್ಭವನ್ನು ಅರ್ಥಪೂರ್ಣವಾಗಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುವುದು ನಮಗೆ ಅತ್ಯಂತ ಸಂತೋಷದ ವಿಷಯ. ಮೊದಲನೆಯದಾಗಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಡಾಕ್ಟರ್ ತೇಜಸ್ವಿನಿ ನಾರಾಯಣ್ ಸರ್ ಮೇಡಮ್, ಮಾನ್ಯ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ, ಪದವಿ ಪೂರ್ವ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9
9008447288 ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.